ನಮಸ್ಕಾರ ಸ್ನೇಹಿತರೆ, ಹನಂ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಸಂಕ್ರಾಂತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಈ ಬಾರಿ ಧನುರ್ಮಾಸದ ಕೊನೆಯ ಪೂಜೆಯನ್ನು ಯಾವ ದಿವಸ ಮಾಡಿ ಮುಗಿಸಬೇಕು, ಹಾಗೆಯೇ ಸಂಕ್ರಾಂತಿ ಹಬ್ಬದ ದಿವಸ ಯಾವಾಗ ಉತ್ತರಾಯಣ ಪುಣ್ಯಕಾಲದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು, ಹಾಗೆಯೇ ದೇವರ ಕೋಣೆಯನ್ನು ಯಾವಾಗ ಶುದ್ಧಿ ಮಾಡ್ಕೋಬೇಕು, ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳಿಗೆ ಹಣ್ಣೆರೆಯುವ ಪದ್ಧತಿ ಇರುತ್ತೆ, ಅದು ಯಾವಾಗ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಬಾರಿ 14 ಹಾಗೆ 15 ಪ್ರತಿ ವರ್ಷ 14ನೇ ತಾರೀಕಿಗೆ ಸಂಕ್ರಾಂತಿ ಹಬ್ಬ ಬರ್ತಾಯಿತ್ತು. ಆದರೆ ಈ ಬಾರಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ. ಅಂದರೆ ತಿಥಿಯ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಹಿಂದೆ ಮುಂದೆ ಆಗಿದೆ. ಆದ್ದರಿಂದ ನೀವು ಧನುರ್ಮಾಸದ ಕೊನೆಯ ಪೂಜೆಯನ್ನು ಮಾಡಬೇಕಂತ ಹೇಳಿದ್ರೆ ಜನವರಿ 14ನೇ ತಾರೀಕು ಏಕಾದಶಿ ಇದೆ. ಅಂದರೆ ಜನವರಿ 13ನೇ ತಾರೀಕು ಸಂಜೆನೇ ಏಕಾದಶಿ ತಿಥಿ ಪ್ರಾರಂಭ ಆಗೋಗ್ತಾ ಇರೋದ್ರಿಂದ 14ನೇ ತಾರೀಕು ಏಕಾದಶಿ ಇರುತ್ತೆ. ಆದ್ದರಿಂದ ನೀವು ಜನವರಿ 13ನೇ ತಾರೀಕು ಮಂಗಳವಾರನೇ ಧನುರ್ಮಾಸದ ಕೊನೆಯ ಪೂಜೆಯನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಈ ದಿವಸ ದೇವಸ್ಥಾನದಲ್ಲಿ ನವಗ್ರಹವನ್ನು ಸುತ್ತುವಂಥವರು ಅದೇ ದಿವಸ ನಿಮ್ಮ ಪೂಜೆಯನ್ನು ಮುಕ್ತಾಯಗೊಳಿಸಿ ಅಲ್ಲಿ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೆ ಎಳ್ಳು ಬೆಲ್ಲ ಎಲ್ಲವನ್ನು ಕೂಡ ಆ ದಿವಸ ಕೊಟ್ಟು ನಿಮ್ಮ ಒಂದು ಪೂಜೆಯನ್ನು ಮುಗಿಸ್ಕೊಳ್ಬೋದು. ಹಾಗೆ ಆ ಕೊನೆಯ ದಿವಸ ಹುಗ್ಗಿಯನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಹುಗ್ಗಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕಾಗತ್ತೆ. ಇನ್ನು ಭೋಗಿಯನ್ನು ಕೊಡುವಂಥವರು ಇದೇ ದಿವಸ ಅಂದರೆ 13ನೇ ತಾರೀಕು ಭೋಗಿಯನ್ನು ಕೊಡುವಂಥ ಪದ್ಧತಿ ಇದ್ದವರು 13ನೇ ತಾರೀಕು ಕೊಟ್ಟರೆ ಭಾಳನೇ ಒಳ್ಳೆಯದು. ಈ ದಿವಸ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ ಪಕ್ಷದಲ್ಲಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿವಸ ನೀವು ಭೋಗಿಯನ್ನು ಕೊಡ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ 5 ವರ್ಷದ ಒಳಗೆ ಇರುವಂಥ ಪುಟ್ಟ ಮಕ್ಕಳೇನಾದರೂ ಇದ್ದರು ಅಂತ ಹೇಳಿದ್ರೆ ಅವರಿಗೆ ಹಣ್ಣೆರೆಯೋದು ಅನ್ನೋ ಪದ್ಧತಿ ಬಹಳ ವರ್ಷಗಳಿಂದ ಇದೆ. ಆದರೆ ಇತ್ತೀಚೆಗೆ ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಅಂದರೆ ನಿಮ್ಮ 5 ವರ್ಷದ ಒಳಗಿರೋಂಥ ಮಕ್ಕಳಿಗೆ ಒಂದು ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ, ಒಂದು ನೆಗೆಟಿವ್ ಎನರ್ಜಿ ಅನ್ನೋದೇನಾದರೂ ತಗುಲಿದರೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಸಂಕ್ರಾಂತಿ ಹಬ್ಬದ ದಿವಸ ಹಣ್ಣೆರೆಯೋ ಪದ್ಧತಿ ಇದೆ. ಅದೇನಂತ ಹೇಳಿದ್ರೆ ನೀವು ಹಣ್ಣೆರೆಯೋದಕ್ಕೆ ಸಣ್ಣ ಸಣ್ಣ ಕಬ್ಬಿನ ತುಂಡುಗಳು, 1 ರೂಪಾಯಿ ನಾಣ್ಯ, ಎಳ್ಳು, ಬೆಲ್ಲ ಹಾಗೆ ಎಲಚಿ ಹಣ್ಣು ಹಾಗೆ ಬೋರೆ ಹಣ್ಣು ಅಂತ ಬರುತ್ತೆ. ಈ ಬೋರೆ ಹಣ್ಣಿನ ವಿಶೇಷ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ನೆಗೆಟಿವಿಟಿಯನ್ನು ತೆಗೆಯುವಂಥ ಒಂದು ಶಕ್ತಿ ಇರುತ್ತೆ. ಆದ್ದರಿಂದ ಆ ಹಣ್ಣೆರೆಯುವಾಗ ಆ ಬೋರೆ ಹಣ್ಣನ್ನು ಕೂಡ ಉಪಯೋಗಿಸ್ಬೇಕು. ಎಳ್ಳು, ಬೆಲ್ಲ, ಬೋರೆ ಹಣ್ಣು, ಎಲಚಿ ಹಣ್ಣು, ಅದೇ ರೀತಿ 1 ರೂಪಾಯಿ ನಾಣ್ಯ, ಕಬ್ಬು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೇಕು. ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ವೇಳೆಯಲ್ಲಿ ನೀವು ಆ ಮಕ್ಕಳನ್ನು ಕೂರಿಸಿ ಹಾಗೆಯೇ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಆ ದಿವಸ ಕರಿಬೇಕು. ಹಾಗೆ ಅಕ್ಕಪಕ್ಕದ ಮುತ್ತೈದೆಯರನ್ನು ಕೂಡ ಈ ಹಣ್ಣೆರೆಯೋದಕ್ಕೆ ಕರಿಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ಎಳ್ಳೆಣ್ಣೆಯಿಂದ ಮೈಗೆಲ್ಲ ಎಣ್ಣೆಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಅವರಿಗೆ ಹಣೆಗೆ ತಿಲಕವನ್ನು ಇಟ್ಟು ಒಂದು ಮಣೆಯ ಮೇಲೆ ಕೂರಿಸ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಮಣೆ ಇಲ್ಲ ಅಂತ ಹೇಳಿದ್ರೆ ಒಂದು ಶುದ್ಧವಾದಂಥ ಒಂದು ಚಾಪೆಯ ಮೇಲೆ ಆ ಮಕ್ಕಳನ್ನು ಕೂರಿಸಿ ಅವರಿಗೆ ಒಂದು ಸೇರೇನಾದರೂ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ನೀವು ಮಿಕ್ಸ್ ಮಾಡಿಕೊಂಡಂಥ ಈ ಮಿಶ್ರಣವನ್ನೆಲ್ಲ ತುಂಬಿಕೊಂಡು ಆ ನಂತರ ಕೈಗೆ ಹಾಕ್ಕೊಂಡು ತಲೆ ಮೇಲೆ 3 ಬಾರಿ ಅವರಿಗೆ ಹಾಕಿ ಕೊನೆಯಲ್ಲಿ ಆರತಿಯನ್ನು ಮಾಡಬೇಕಾಗತ್ತೆ. ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿರೋಂಥ ಹೆಂಗಸರು ಎಲ್ಲರೂ ಸೇರಿ ಇದನ್ನು ಮಾಡಿದ ನಂತರ ಆ ಕೆಳಗಡೆ ಏನು ಬಿದ್ದಿರುತ್ತೆ ನೀವು ತಲೆ ಮೇಲಿಂದ ಸುರಿದಿರೋಂಥ ಈ ಎಳ್ಳು ಬೆಲ್ಲದ ಮಿಶ್ರಣ ಹಾಗೆ ಕಬ್ಬು ಎಲ್ಲ ಏನಿದೆ ಆ 1 ರೂಪಾಯಿ ನಾಣ್ಯ ಎಲ್ಲವನ್ನು ಕೂಡ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು. ಆ ನಂತರ ಇದನ್ನು ಅಕ್ಕಪಕ್ಕದ ಮಕ್ಕಳಿಗೆ ಅದನ್ನು ಹಂಚಬೇಕು. ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನ ನೀವು ಕರೆದಿರ್ತೀರಲ್ಲ ಅವ್ರಿಗೆಲ್ಲ ಇದನ್ನು ಕೊಟ್ಟು ಕಳಿಸ್ಬೇಕು. ಆ ನಾಣ್ಯಗಳನ್ನು ನಿಮ್ಮ ಮಕ್ಕಳು ಉಪಯೋಗಿಸಬಾರ್ದು, ಬಂದಂಥ ಮಕ್ಕಳಿಗೇ ಕೊಟ್ಟು ಕಳಿಸ್ಬೇಕಾಗತ್ತೆ. ಆ ನಂತರ ಆ ಮಗುವಿಗೆ ಕೆಂಪಾರತಿಯನ್ನು ಮಾಡಿ ನೀವು ಮನೆಯಿಂದ ಹೊರಗಡೆ ತೊಗೊಂಡೋಗಿ ಹಾಕಬೇಕಾಗತ್ತೆ. ಇದು ಯಾವ ಕಾರಣಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಆಗಿರುವಂಥ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಹಾಗೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅದು ನಿವಾರಣೆ ಮಾಡಲಿಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದು. ಇನ್ನು ಸಂಕ್ರಾಂತಿ ಹಬ್ಬದ ದಿವಸ
ಪುಣ್ಯ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕಂತ ಹೇಳಿದ್ರೆ, ಅಂದರೆ ಉತ್ತರಾಯಣ ಪುಣ್ಯಕಾಲ ಈ ಬಾರಿ ಬೆಳಗ್ಗಿನ ಸಮಯದಲ್ಲೇ ಬಂದಿರೋದ್ರಿಂದ ಆ ಒಂದು ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿ, ಮನೆ ಮಂದಿಯೆಲ್ಲ ಅದೇ ಸಮಯದಲ್ಲಿ ಸ್ನಾನವನ್ನು ಮಾಡೋದು ಬಹಳನೇ ಒಳ್ಳೆಯದು. ನದಿ ಸ್ನಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಯಾರು ಕೂಡ ಹಬ್ಬದ ದಿವಸ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಮನೆಯಲ್ಲೇ ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ನಾನವನ್ನು ಮೈಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಸ್ವಲ್ಪ ಎಳ್ಳೆಣ್ಣೆಯನ್ನು ಮೈಗೆ ಹಚ್ಕೊಂಡು ಆ ಸ್ನಾನವನ್ನು ಮಾಡಬೇಕಾಗತ್ತೆ. ಉತ್ತರಾಯಣ ಪುಣ್ಯಕಾಲ ಯಾವಾಗ ಅಂತ ಹೇಳಿದ್ರೆ ಬೆಳಗ್ಗೆ 6:44 10:11 ಕೂಡ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಮನೆ ಮಂದಿಯೆಲ್ಲ ಸ್ನಾನವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೀವು ಸ್ನಾನವನ್ನು ಮಾಡಿಕೊಂಡು ಆ ನಂತರದಲ್ಲಿ ನೀವು ಏನು ಸಿಹಿ ಪೊಂಗಲ್ ಇರ್ಬೋದು ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸೂರ್ಯದೇವನಿಗೆ ಆ ದಿವಸ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ತೋರಿಸಬೇಕಾಗತ್ತೆ. ಇನ್ನು ತಮಿಳುನಾಡು ಕಡೆ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯಿಂದ ಹೊರಭಾಗದಲ್ಲಿ ಮಡಿಕೆಯನ್ನು ಇಟ್ಟು ಪೊಂಗಲನ್ನು ಮಾಡ್ತಾರೆ. ಯಾಕೆಂದರೆ ಸೂರ್ಯನಿಗೆ ನೈವೇದ್ಯವಾಗಿ ಅದನ್ನು ಅವರು ಮನೆಯ ಹೊರಭಾಗದಲ್ಲೇ ಮಾಡುವಂಥ ಪದ್ಧತಿ ಇದೆ. ಇನ್ನು ಇಲ್ಲಿ ಮಾಡೋಂಥವರು ಆ ದಿವಸ ಗೆಣಸು ಹಾಗೆ ಸಿಹಿ ಪೊಂಗಲ್ ಎಲ್ಲವನ್ನು ಕೂಡ ನೈವೇದ್ಯವಾಗಿ ದೇವರಿಗೆ ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ಎಳ್ಳು, ಬೆಲ್ಲ, ಕಬ್ಬು ಎಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸೂರ್ಯದೇವನಿಗೆ ಆ ಪೊಂಗಲನ್ನು ನೈವೇದ್ಯವಾಗಿ ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ದಿವಸ ಜಾತಕದಲ್ಲಿ ಯಾವುದೇ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ದೋಷಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಸೋದು ತುಂಬಾ ಒಳ್ಳೆಯದು. ನಿಮ್ಮ ಮಕ್ಕಳ ಜಾತಕದಲ್ಲಿ ಆ ರೀತಿ ಏನಾದರೂ ಇತ್ತು, ಸಣ್ಣ ಪುಟ್ಟ ದೋಷಗಳು, ನಕ್ಷತ್ರ ದೋಷಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ದಿವಸ ಶಿವನ ದರ್ಶನವನ್ನು ಮಾಡೋದು ಬಹಳನೇ ಒಳ್ಳೆಯದು. ಇನ್ನು ಬೆಂಗಳೂರಿನಲ್ಲಿ ವಾಸ ಮಾಡುವಂಥವರಾದರೆ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ತೆರಳಿ ಆ ದರ್ಶನವನ್ನು ಮಾಡ್ಕೊಂಡು ಬರೋದು ಬಹಳನೇ ಒಳ್ಳೆಯದು. ಇನ್ನು ಪೂಜೆಗೆ ದೇವರ ಕೋಣೆಯನ್ನು ಯಾವ ದಿವಸ ಶುದ್ಧಿ ಮಾಡಬೇಕು, ಯಾಕೆಂದರೆ ಹಿಂದಿನ ದಿವಸ ಏಕಾದಶಿ ಬಂದಿರೋದ್ರಿಂದ ಆ ವ್ರತವನ್ನು ಕೂಡ ಕೆಲವರು ಆಚರಣೆ ಮಾಡ್ತಾರೆ. ಯಾವ ದಿವಸ ಶುದ್ಧಿ ಮಾಡಬೇಕಂತ ಹೇಳಿದ್ರೆ ಬುಧವಾರದ ದಿವಸನೇ ನೀವೆಲ್ಲ ಕೂಡ ಶುದ್ಧಿ ಮಾಡಿಕೊಂಡು ಆ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಬಹುದು. ಇನ್ನು ಏಕಾದಶಿ ಉಪವಾಸ ಇದ್ದು ನಾವು ಪೂಜೆ ಮಾಡಬೇಕು ಅನ್ನೋಂಥವ್ರು ನೀವು ಯಾವ ದೇವರಿಗೆ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀರೋ ಆ ಒಂದು ದೇವರ ಒಂದು ಫೋಟೋವನ್ನು ಮಾತ್ರ ಶುದ್ಧಿ ಮಾಡಿ ಅಲ್ಲಿ ಒಂದು ಪುಟ್ಟ ದೀಪಗಳನ್ನು ಹಚ್ಚಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು. ಬಾಕಿ ಎಲ್ಲ ಸಾಮಗ್ರಿಗಳು ಹಾಗೆ ಫೋಟೋಗಳನ್ನೆಲ್ಲ ನೀವು ಎಲ್ಲ ಒರೆಸಿ ತೊಳೆದು ಎಲ್ಲ ಮಾಡಿ ಜೋಡಿಸಿ ಇಟ್ಕೊಳ್ಬೋದು. ಗುರುವಾರ ಬೆಳಗ್ಗಿನ ಸಮಯದಲ್ಲಿ ನೀವು ನಿಮ್ಮ ಸ್ನಾನವನ್ನೆಲ್ಲ ಮುಗಿಸಿ ಆ ನಂತರದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಈ ದಿವಸ ತಪ್ಪದೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ವಿಶೇಷವಾಗಿ ಸೂರ್ಯನ ಪೂಜೆಯನ್ನೇ ಈ ದಿವಸ ಮಾಡೋದ್ರಿಂದ ಸೂರ್ಯನಿಗೆ ತಪ್ಪದೆ ಅರ್ಘ್ಯವನ್ನು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಗಂಡಸರು ಅವ್ರು ಮಾಡೋವಂಥ ಕೆಲಸದ ಸ್ಥಳದಲ್ಲಿ ಏನಾದರೂ ಕಿರಿಕಿರಿ ಇತ್ತು, ಏನೇ ಒಂದು ತೊಂದರೆ ಇತ್ತು ಅಂತ ಹೇಳಿದ್ರೆ ಅವರು ಸೂರ್ಯದೇವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅರ್ಘ್ಯವನ್ನು ಕೊಡೋದ್ರಿಂದ ಅಲ್ಲಿ ಇರುವಂಥ ಸಮಸ್ಯೆಗಳೇನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆದ್ದರಿಂದ ತಪ್ಪದೆ ಈ ದಿವಸ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಇನ್ನು ಎಳ್ಳು ಬೀರುವಂಥ ಮಕ್ಕಳು 15ನೇ ತಾರೀಕು ಜನವರಿ ಸಂಜೆ ವೇಳೆಯಲ್ಲಿ ಆರತಿಯೆಲ್ಲ ಮಾಡಿದ ನಂತರದಲ್ಲಿ ಅವರು ಅಕ್ಕಪಕ್ಕದ ಮನೆಗಳಿಗೆ ತೆರಳಿ ಎಳ್ಳು ಬೀರ್ಕೋಬೋದು. ಈ ರೀತಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆ ಯಾವಾಗ ಮುಕ್ತಾಯ, ಹಾಗೆ ಮಹಾಪುಣ್ಯ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಮಕ್ಕಳಿಗೆ ಹಣ್ಣೆರೆಯುವುದು ಯಾವ ಸಮಯದಲ್ಲಿ ಮಾಡಬೇಕು, ಪೂಜಾ ಸಾಮಗ್ರಿ ಯಾವಾಗ ಶುದ್ಧಿ ಮಾಡಬೇಕು ಎಲ್ಲವನ್ನು ಕೂಡ ವಿವರವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.